ಟೊಮೆಟೊ ಮತ್ತು ಈರುಳ್ಳಿ ಸಪ್ರೇಟಾಗಿ ರುಬ್ಕೊಳ್ಳೋಣ. ಅದನ್ನು ಬಿಟ್ಟು ಆಮೇಲೆ ಸ್ವಲ್ಪ ಖಾರ ಇಟ್ಬಿಟ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಹಾಕಷ್ಟು ಎಣ್ಣೆ, ಹಾಕಬೇಕು. ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳಿ, ಫ್ರೈ ಮಾಡಿ. ತೊಳೆದಿಟ್ಕೊಂಡಿರೋ ಅವರೆಕಾಳನ್ನು ಹಾಕೊಳ್ಳಿ. ಸಾಲ್ಟ್ ಹಾಕೊಳ್ಳಿ. ಫ್ರೈಗೆ ಎಷ್ಟು ಬೇಕಷ್ಟು. ಸಾಲ್ಟ್ ಯಾಕಂದ್ರೆ ಹಾಕೋದು ಅಂದರೆ ಬೇಗ ಫ್ರೈ ಆಗಲಿ ಅಂತ ಅಷ್ಟೇ. ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅವರೆಕಾಳಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕೊಳ್ಳಿ. ನಾವು ಟೊಮೆಟೊ ಮತ್ತು ಈರುಳ್ಳಿ ಹಾಕದೆ ರುಬ್ಬಿದ್ವಲ್ಲ ಆ ಪೇಸ್ಟು. ಇಲ್ಲಿ ಒಂದು ಮೊಟ್ಟೆ ಹೊಡೆದು ಹಾಕೊಳ್ಳಿ. ಮೊಟ್ಟೆ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೇ ಜಾರ್ಗೆ ಹಾಕೊಂಡು ಒಂದು ರೌಂಡ್ ತಿರುಗಿಸ್ಕೊಳ್ಳಿ. ಯಾಕಂದರೆ ಗ್ರೈಂಡ್ ಮಾಡ್ಕೊಳ್ಳೋದು ಅಂದರೆ ಮಟನ್ ಕೈಮಾಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಮಸಾಲೆ ಎಲ್ಲ ಅಂತ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಇಲ್ಲಿ ಕುಕ್ಕರ್ ವಿಷಲ್ ಬಂದಿದೆ ನೋಡಿ. ಸಾಂಬಾರು ಈ ಥರ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಲೋ ಫ್ಲೇಮ್ ಮಾಡಿ, ಲೋ ಫ್ಲೇಮಲ್ಲೇ ನೀವು ಹಾಕಬೇಕು ಕೈಮಾ. ಇಲ್ಲ ಅಂದರೆ ಅದು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮ್ ಮಾಡಿ ನಿಧಾನಕ್ಕೆ ಒಂದೊಂದೇ ಕೈಮಾ ಸಾಂಬಾರು ಒಳಗೆ ಬಿಡ್ತಾ ಬನ್ನಿ. ಗ್ಯಾಸು ಸಣ್ಣನೇ ಇರಬೇಕು, ಲೋ ಫ್ಲೇಮೇ ಇರಬೇಕು. ಹೈ ಫ್ಲೇಮ್ ಮಾಡಿದ್ರೆ ಕೈಮಾ ಉಂಡೆ ಎಲ್ಲ ಹೊರಟೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ನೀವು ಕೈಮಾ ಉಂಡೆಗಳನ್ನ ಹಾಕಿ ತಟ್ಟೆ ಮುಚ್ಚಿ ಒಂದು 1/4 ಗಂಟೆ ಬೇಯಿಸಿ. ನಿಮ್ಗೆ ಹೆಂಗೆ ಕೈಮಾ ಬೆಂದಿದೆ ಅಂತ ಗೊತ್ತಾಗ್ತದೆ.